ದೇಗುಲ ಹೆಸರು ಹೇಳ್ಕೊಂಡು ಧರ್ಮದ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು, ಯಾವ್ಯಾವ ದೇಶದಲ್ಲಿ ಧರ್ಮದ ಹೆಸರು ರಾಜಕಾರಣ ಮಾಡಿದ್ದಾರೆ ಆ ರಾಷ್ಟ್ರಗಳೆಲ್ಲ ಕೂಡ ವಿನಾಶ ಆಗಿದೆ. ಪಾಕಿಸ್ತಾನ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು. ಸೊ ಜನ ಯಾವತ್ತೂ ಕೂಡ ಸರ್ಕಾರ ಆರಿಸಬೇಕಾಗಿರೋದು ಜನರಿಗೆ ಕೆಲಸ ಮಾಡೋ ಆಧಾರದ ಮೇಲೆ, ಧರ್ಮದ ಹೆಸರು ಮೇಲೆ ಸರ್ಕಾರಗಳನ್ನು ಆಯ್ಕೆ ಮಾಡಬಾರ್ದು. ಧರ್ಮ ರಕ್ಷಣೆ ಮಾಡೋದು ಸರ್ಕಾರದ ಕೆಲಸ ಅಲ್ಲ, ಅದಕ್ಕೆ ಬೇರೆಯವರು ಇದ್ದಾರೆ, ಅದಕ್ಕೆ ಬೇರೆ ವ್ಯವಸ್ಥೆ ಇದೆ ಸಮಾಜದಲ್ಲಿ. ಸೊ ಹಾಗಾಗಿ ಸರ್ಕಾರ ಏನಿದ್ರು ಕೂಡ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಅದ್ರ ಮೇಲೆ ರಾಜಕಾರಣ ಮಾಡಬೇಕು. ಅದನ್ನೇ ನಾನು ಕೂಡ ಹೇಳಿದ್ದೀನಿ. ಅಂದರೆ ಬಿಜೆಪಿ ಈಗ ಅದೇ ರಾಜಕಾರಣ ಮಾಡ್ತಾ ಇದೆ. ಬಿಜೆಪಿ ಮಾಡ್ತಿರೋದು ಧರ್ಮ ರಾಜಕಾರಣ. ಅದರಿಂದ ದೇಶಕ್ಕೂ ಒಳ್ಳೇದಾಗಲ್ಲ, ಜನಕ್ಕೂ ಒಳ್ಳೇದಾಗಲ್ಲ, ಸಮಾಜಕ್ಕೂ ಒಳ್ಳೇದಾಗೋದಿಲ್ಲ. ಅದು ತಪ್ಪು ಅಂತ ಹೇಳ್ತಿದ್ದೀನಿ. ಜನ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಅಂದರೆ ಸರ್ ಘಟನೆಯವರು ದೇಗುಲ ಹೆಸರು ಹೇಳ್ಕೊಂಡು ಧರ್ಮದ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು, ಯಾವ್ಯಾವ ದೇಶದಲ್ಲಿ ಧರ್ಮದ ಹೆಸರು ರಾಜಕಾರಣ ಮಾಡಿದ್ದಾರೆ ಆ ರಾಷ್ಟ್ರಗಳೆಲ್ಲ ಕೂಡ ವಿನಾಶ ಆಗಿದೆ. ಪಾಕಿಸ್ತಾನ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು. ಸೊ ಜನ ಯಾವತ್ತೂ ಕೂಡ ಸರ್ಕಾರ ಆರಿಸಬೇಕಾಗಿರೋದು ಜನರಿಗೆ ಕೆಲಸ ಮಾಡೋ ಆಧಾರದ ಮೇಲೆ, ಧರ್ಮದ ಹೆಸರು ಮೇಲೆ ಸರ್ಕಾರಗಳನ್ನು ಆಯ್ಕೆ ಮಾಡಬಾರ್ದು. ಧರ್ಮ ರಕ್ಷಣೆ ಮಾಡೋದು ಸರ್ಕಾರದ ಕೆಲಸ ಅಲ್ಲ, ಅದಕ್ಕೆ ಬೇರೆಯವರು ಇದ್ದಾರೆ, ಅದಕ್ಕೆ ಬೇರೆ ವ್ಯವಸ್ಥೆ ಇದೆ ಸಮಾಜದಲ್ಲಿ. ಸೊ ಹಾಗಾಗಿ ಸರ್ಕಾರ ಏನಿದ್ರು ಕೂಡ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಅದ್ರ ಮೇಲೆ ರಾಜಕಾರಣ ಮಾಡಬೇಕು. ಅದನ್ನೇ ನಾನು ಕೂಡ ಹೇಳಿದ್ದೀನಿ. ಅಂದರೆ ಬಿಜೆಪಿ ಈಗ ಅದೇ ರಾಜಕಾರಣ ಮಾಡ್ತಾ ಇದೆ. ಬಿಜೆಪಿ ಮಾಡ್ತಿರೋದು ಧರ್ಮ ರಾಜಕಾರಣ. ಅದರಿಂದ ದೇಶಕ್ಕೂ ಒಳ್ಳೇದಾಗಲ್ಲ, ಜನಕ್ಕೂ ಒಳ್ಳೇದಾಗಲ್ಲ, ಸಮಾಜಕ್ಕೂ ಒಳ್ಳೇದಾಗೋದಿಲ್ಲ. ಅದು ತಪ್ಪು ಅಂತ ಹೇಳ್ತಿದ್ದೀನಿ. ಜನ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಅಂದರೆ ಸರ್ ಘಟನೆ